ಹಳ್ಳಿಯ ತುದಿಯಲ್ಲಿ ಒಂದು ಚಿಕ್ಕ ಮಣ್ಣಿನ ಮನೆ. ಅಲ್ಲಿ ವಾಸಿಸುತ್ತಿದ್ದಳು ಲಕ್ಷ್ಮಿ. ಆಕೆಯ ಮಗ ಅರುಣ್ ಅವಳ ಪ್ರಾಣದ ತುಂಡು. ಬೆಳಗಿನ ಬೆಳಕು ಹಂಚಿಕೊಳ್ಳುವುದಕ್ಕೂ ಮುಂಚೆ ಲಕ್ಷ್ಮಿಯ ಕೈಗಳು ಕೆಲಸದಲ್ಲಿ ತೊಡಗಿರುತ್ತವೆ. ಹೊಲದ ಕೆಲಸ, ಮನೆಗೆ ಬಂದು ಅಡುಗೆ, ಬಟ್ಟೆ ತೊಳೆಯುವುದು. ಯಾವಾಗಲೂ ಅವಳ ಮುಖದಲ್ಲಿ ಒಂದು ನಗು ಇರುತ್ತಿತ್ತು. ಅಮ್ಮ, ನಾನು ಒಮ್ಮೆ ದೊಡ್ಡವನಾಗಿ ನಿನ್ನ ಕಷ್ಟ ಹೋಗಿಸಿ ಬಿಡ್ತೀನಿ ಅಂದಾಗ ತಾಯಿ ನಗುತ್ತಾ ಹೇಳುತ್ತಿದ್ದಳು, ಅದು ನನಗೆ ಸಿಕ್ಕಿರುವ ದೊಡ್ಡ ಸಂತೋಷ ಅಪ್ಪ. ನಿನ್ನ ನಗು ಸಾಕು ನನಗೆ. ಅರುಣ್ ಶಾಲೆಗೆ ಹೋಗುತ್ತಿದ್ದ. ಪಾದರಕ್ಷೆಗಳಿಲ್ಲದೆ ಹಾದಿಯ ಕಲ್ಲುಗಳ ಮೇಲೆ ನಡೆಯುತ್ತಿದ್ದರೂ ಅವನ ಕಣ್ಣುಗಳಲ್ಲಿ ಕನಸುಗಳ ಬೆಳಕು ಇತ್ತು. ಶಿಕ್ಷಕರು ಹೇಳುತ್ತಿದ್ದರು, ಈ ಹುಡುಗ ದೊಡ್ಡವನಾಗುತ್ತಾನೆ. ಪ್ರತಿದಿನ ಶಾಲೆಗೆ ಹೋದಾಗ ತಾಯಿ ಊಟದ ಡಬ್ಬಿ ಕೊಡುತ್ತಿದ್ದಳು. ಬಿಸಿಯಾದ ಅನ್ನ, ಹಸಿ ಚಟ್ನಿ. ಆದರೆ ಅದರೊಳಗಿತ್ತು ತಾಯಿಯ ಪ್ರೀತಿ. ಆ ಊಟವೇ ಅವನ ಶಕ್ತಿ. ಕಾಲವು ಬದಲಾಗಿತ್ತು. ಬೆಳೆ ಬಾರದ ವರ್ಷಗಳು ಬಂದವು. ಲಕ್ಷ್ಮಿಯ ಆರೋಗ್ಯ ಹಾಳಾಗತೊಡಗಿತ್ತು. ಎಷ್ಟು ಔಷಧ ಕುಡಿಸಿದರೂ ಪ್ರಯೋಜನ ಇರಲಿಲ್ಲ. ಕೆಲಸಕ್ಕೆ ಹೋಗದ ಲಕ್ಷ್ಮಿ ಅರುಣನ ಕಡೆ ನೋಡಿಯೇ ಬದುಕುತ್ತಿದ್ದಳು. ಒಂದು ರಾತ್ರಿ ಅವಳು ಶ್ವಾಸಕೋಶದ ತೊಂದರೆಯಿಂದ ನರಳುತ್ತಿದ್ದಳು. ಅರುಣ್ ಅಳುತ್ತಾ ಹೇಳಿದ, ಅಮ್ಮ, ನಿನಗೆ ಏನಾದರೂ ಆಗಿದರೆ ನಾನು ಏನು ಮಾಡಲಿ ಎಂದ. ತಾಯಿ ಕೈ ಹಿಡಿದು ಹೇಳಿದರು, ಅಪ್ಪ, ನಾನು ಇದ್ದರೂ ನಿನ್ನ ಹೃದಯದಲ್ಲಿ ಇರ್ತೀನಿ. ಯಾರಿಗೂ ಕೆಡಿಸಬೇಡ. ಬಾಳಿನ ಹಾದಿ ಕಠಿಣವಾದರೂ ಹಿಂಜರಿಯಬೇಡ. ಅರುಣನ ಕಣ್ಣೀರು ತಾಯಿಯ ಕೈಯ ಮೇಲೆ ಬಿದ್ದವು. ಬೆಳಗಿನ ಹೊತ್ತಿಗೆ ಲಕ್ಷ್ಮಿಯ ಉಸಿರು ನಿಂತಿತ್ತು. ಹಳ್ಳಿಯವರು ಸಹಾಯ ಮಾಡಿದರು. ಆದರೆ ಅರುಣನ ಮನಸ್ಸು ಖಾಲಿಯಾಗಿತ್ತು. ಮನೆ ಖಾಲಿ, ಮನಸ್ಸು ಖಾಲಿ. ಎಲ್ಲೆಡೆ ತಾಯಿಯ ನೆನಪು. ಅಮ್ಮ, ನೀನಿಲ್ಲದೆ ಈ ಮನೆ ಕತ್ತಲೆ ಆಯಿತು ಅಂದುಕೊಂಡು ಅರುಣ್ ಕಣ್ಣೀರಿನಲ್ಲಿ ನಿದ್ದೆ ಮಾಡುತ್ತಿದ್ದ. ಕೆಲ ದಿನಗಳ ಬಳಿಕ ಒಂದು ಚಿಕ್ಕ ಚೀಲದಲ್ಲಿ ಹಳೆಯ ಬಟ್ಟೆಗಳನ್ನು ಹಾಕಿ ನಗರಕ್ಕೆ ಹೊರಟ. ಹಾದಿಯುದ್ದಕ್ಕೂ ತಾಯಿಯ ಧ್ವನಿ ಕಿವಿಯಲ್ಲಿ ಕೇಳುತ್ತಿತ್ತು, ಬಾಳು ಮುರಿಯಬೇಡ ಅಪ್ಪ, ಬಲವಾಗು. ನಗರದಲ್ಲಿ ಕೆಲಸ ಹುಡುಕಲು ಅರುಣ್ ತುಂಬ ಪ್ರಯತ್ನಿಸಿದ. ದಿನಾಲು ಹೋಟೆಲ್ನಲ್ಲಿ ಪಾತ್ರ ತೊಳೆಯುವುದು, ರಾತ್ರಿ ರಸ್ತೆ ಬದಿ ಮಲಗುವುದು. ಹೊಟ್ಟೆ ತುಂಬ ಊಟ ಸಿಗದ ದಿನಗಳಲ್ಲಿ ತಾಯಿಯ ನೆನಪು ಆತನಿಗೆ ಅನ್ನದಂತಾಗಿತ್ತು. ಒಮ್ಮೆ ಒಂದು ಹೋಟೆಲ್ ಮಾಲೀಕ ನೋಡಿದ. ನೀನು ಓದಿದ ಹುಡುಗ ಅಂತ ಕಾಣುತ್ತೀಯ, ಓದು ಮುಂದುವರಿಸೋಕ್ಕೆ ಇಷ್ಟವಿದೆಯಾ ಎಂದು ಕೇಳಿದ. ಅರುಣ್ ನಿಶಬ್ದವಾಗಿ ತಲೆಯಾಡಿಸಿದ. ಅದರಿಂದ ಆರಂಭವಾಯಿತು ಹೊಸ ಬದುಕಿನ ಹಾದಿ. ಮಾಲೀಕನ ಸಹಾಯದಿಂದ ರಾತ್ರಿ ಕಾಲೇಜಿನಲ್ಲಿ ಓದು, ಹಗಲು ಕೆಲಸ. ಕಾಲ ಬದಲಾಗುತ್ತಾ ಹೋಯಿತು. ತಾಯಿಯ ಕನಸನ್ನು ನೆನೆಸಿಕೊಂಡು ಅರುಣ್ ಹಗಲು ರಾತ್ರಿ ದುಡಿಯುತ್ತಿದ್ದ. ಅವನ ಹತ್ತಿರ ಯಾವಾಗಲೂ ಒಂದು ಫೋಟೋ ಇತ್ತು, ತಾಯಿಯ ಹಳೆಯ ಫೋಟೋ. ಪ್ರತಿಯೊಂದು ಪರೀಕ್ಷೆಗೆ ಮೊದಲು ಅದನ್ನು ನೋಡಿ ಪ್ರಾರ್ಥನೆ ಮಾಡುತ್ತಿದ್ದ. ನಿನ್ನ ಆಶೀರ್ವಾದ ಇದ್ದರೆ ನಾನು ಯಶಸ್ವಿಯಾಗುತ್ತೇನೆ ಅಮ್ಮ. ಕೆಲ ವರ್ಷಗಳ ಬಳಿಕ ಅರುಣ್ ಸರ್ಕಾರಿ ಹುದ್ದೆಗೆ ಆಯ್ಕೆಯಾದ. ಪತ್ರ ಬಂದಾಗ ಅವನು ನೇರವಾಗಿ ತಾಯಿಯ ಸಮಾಧಿಗೆ ಹೋದ. ನಿನ್ನ ಕನಸು ನನಸಾಗಿದೆ ಅಮ್ಮ. ಅದನ್ನು ಕಣ್ಣೀರು ತಡೆಯಲಾಗದೆ ಯಶಸ್ಸಿನ ನಂತರ ಅರುಣ್ ತನ್ನ ಹಳ್ಳಿಗೆ ಮರಳಿದ. ಜನರು ಹೆಮ್ಮೆಯಿಂದ ಹೇಳಿದರು, ಲಕ್ಷ್ಮಿಯ ಮಗ ದೊಡ್ಡವನೇ ಆದ. ಆದರೆ ಅವನ ಹೃದಯಕ್ಕೆ ತಾಯಿಯ ನೆನಪು ಮಾತ್ರ ಅದರ ಬದಲಿಗೆ ಯಾವುದೂ ಇರಲಿಲ್ಲ. ಅವನು ತಾಯಿಯ ಹೆಸರಿನಲ್ಲಿ ಶಾಲೆ ಕಟ್ಟಿಸಿದ, ಲಕ್ಷ್ಮೀ ವಿದ್ಯಾಲಯ ಎಂದು. ಅಲ್ಲಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ, ಊಟ, ಬಟ್ಟೆ. ಪ್ರತಿದಿನ ಮಕ್ಕಳು ಓದುತ್ತಿರುವಾಗ ಅರುಣನ ಕಣ್ಣು ತುಂಬಿಕೊಳ್ಳುತ್ತಿದ್ದ. ಒಂದು ದಿನ ರಾತ್ರಿ ಅರುಣ್ ತನ್ನ ಹಳೆಯ ಮನೆಯ ಹತ್ತಿರ ಹೋದ. ಬಿದ್ದ ಗೋಡೆಗಳು, ಹಳೆಯ ಹಾಸು, ಬತ್ತಿದ ದೀಪ. ಅವನು ಕುಳಿತುಕೊಂಡು ಹೇಳಿದ, ಅಮ್ಮ, ನಾನು ಬಂದಿದ್ದೀನಿ.
ನಿನ್ನ ಮಾತುಗಳೇ ನನ್ನ ದಾರಿಯಾಗಿವೆ. ಅವನು ಕಣ್ಣು ಮುಚ್ಚಿ ತಾಯಿಯ ಧ್ವನಿ ಕೇಳಿದಂತೆ ಅನಿಸಿತು. ನಾನು ಇದ್ದೀನಿ ಅಪ್ಪ ನಿನ್ನೊಳಗೆ. ಬೆಳಗಿನ ಬೆಳಕು ಕಿಟಕಿಯಿಂದ ಒಳಬಂತು. ಅರುಣ್ ತಾಯಿಯ ಫೋಟೋ ಮುಂದೆ ದೀಪ ಹಚ್ಚಿ ನಗುತ್ತಾ ಹೇಳಿದ, ನಿನ್ನ ಪ್ರೀತಿ ದೇವರಿಗಿಂತ ಶುದ್ಧ ಅಮ್ಮ. ಕತೆ ಇಲ್ಲಿ ಮುಗಿಯುತ್ತದೆ. ಆದರೆ ಅರುಣನ ಬದುಕು ತಾಯಿಯ ನೆನಪಿನ ಬೆಳಕಿನಲ್ಲಿ ಮುಂದುವರಿಯುತ್ತಲೇ ಇರುತ್ತದೆ. ಕಥೆಯ ಸಂದೇಶ ಏನಂದರೆ, ತಾಯಿಯ ಪ್ರೀತಿ ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಅವಳು ನಮ್ಮೊಳಗೆ ಜೀವಂತವಾಗಿದ್ದಾಳೆ. ಅಮ್ಮನೆಂದರೆ ದೇವರ ರೂಪ. ಈ ಕತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.